ಕೋರ್ ಕಮಿಟಿ ಸಭೆ ನಮ್ಮ ರಾಜ್ಯದ ಉಸ್ತುವಾರಿಗಳಾಗಿರುವಂತಹ ರಾಧಾ ಮೋಹನ್ ದಾಸ್ ಅಗರ್ವಾಲ್ಜಿರವರು, ಕೇಂದ್ರ ಸಚಿವರಾಗಿರುವಂತಹ ಪ್ರಹ್ಲಾದ್ ಜೋಶಿಜಿಯವರು, ವಿಪಕ್ಷ ನಾಯಕರು ಮತ್ತು ಎಲ್ಲ ಕೋರ್ ಕಮಿಟಿ ಸದಸ್ಯರು ಎಲ್ಲರೂ ಕೂಡ ಇವತ್ತು ಸಭೆಯಲ್ಲಿ ಭಾಗವಹಿಸಿದರು. ಭಾಳ ಪ್ರಮುಖವಾಗಿ ಮುಂದೆ ಬರುವಂತಹ ಬಾಗಲಕೋಟೆ ಹಾಗೂ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಗಳ ಅಭ್ಯರ್ಥಿಗಳ ಬಗ್ಗೆ ಚರ್ಚೆ ನಡೆದಿದೆ. ಎರಡೂ ಕ್ಷೇತ್ರದಲ್ಲೂ ಕೂಡ ಯಾರು ಆಕಾಂಕ್ಷಿಗಳ ಇದ್ದಾರೆ ಅದೆಲ್ಲದರ ಬಗ್ಗೆ ಚರ್ಚೆ ಆಗಿದೆ. ಕೋರ್ ಕಮಿಟಿಲಿ ಚರ್ಚೆ ಆಗಿರುವಂಥ ಹೆಸರುಗಳನ್ನು ನಮ್ಮ ಪಕ್ಷದ ವರಿಷ್ಠರಿಗೆ ನಾವು ಅದನ್ನು ಕಳಿಸ್ಕೊಡ್ತೇವೆ. ವಿಧಾನ ಪರಿಷತ್ ಚುನಾವಣೆ ಈಗಾಗಲೇ ಅಭ್ಯರ್ಥಿಗಳು ಘೋಷಣೆ ಆಗಿದೆ. ವಿಧಾನ ಪರಿಷತ್ ಚುನಾವಣೆ ಅಭ್ಯರ್ಥಿಗಳನ್ನು ಗೆಲ್ಲಿಸ್ತಕ್ಕಂಥ ನಿಟ್ಟಿನಲ್ಲಿ ಬಾಗಲಕೋಟೆ ಹಾಗೂ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಗಳನ್ನು ಗೆಲ್ಲಿಸ್ತಕ್ಕಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಸಹ ಒಟ್ಟಾಗಿ ಒಂದಾಗಿ ಹೋರಾಟವನ್ನು ಮಾಡಬೇಕು. ನಮ್ಮ ಅಭ್ಯರ್ಥಿಗಳನ್ನು ಗೆಲ್ಲಿಸ್ತಕ್ಕಂಥ ನಿಟ್ಟಿನಲ್ಲಿ ಸಂಪೂರ್ಣವಾಗಿ ಶ್ರಮವನ್ನು ಹಾಕಬೇಕು ಅಂತೇಳಿ ಸಭೆಯಲ್ಲೇ ತೀರ್ಮಾನ ಆಗಿದೆ. ಈಗ ತಾನೇ ಪ್ರಹ್ಲಾದ್ ಜೋಶಿಜಿಯವರು, ಕಾರಜೋಳ ಅವರು, ನಾವು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಎಲ್ಲ ಆಕಾಂಕ್ಷಿಗಳೇನಿದ್ದಾರೆ ಹಾಗೂ ಪಕ್ಷದ ಪ್ರಮುಖರ ಜೊತೆಲೂ ಕೂತು ಚರ್ಚೆ ಮಾಡಿ ಹಿಂದೆ ಆಗಿದ್ದನ್ನು ಮರೆತು ಎಲ್ಲವನ್ನು ಕೂಡ ಬದಿಗಿಟ್ಟು ನಾವೆಲ್ಲರೂ ಕೂಡ ಒಟ್ಟಾಗಿ ಚುನಾವಣೆಯನ್ನು ಗೆಲ್ತಕ್ಕಂಥ ನಿಟ್ಟಿನಲ್ಲಿ ಶ್ರಮನ ಹಾಕಬೇಕು ಅಂತೇಳಿ ಪ್ರತ್ಯೇಕ ಆ ಸಭೆಯನ್ನು ಕೂಡ ಮಾಡಿದ್ದೇವೆ. ಒಟ್ಟಾರೆಯಾಗಿ ಕೋರ್ ಕಮಿಟಿಯಲ್ಲಿ ಚರ್ಚೆ ಆಗಿರೋ ಪ್ರಕಾರ ಹೆಸರುಗಳನ್ನು ಇವತ್ತು ನಾಳೆ ಅಷ್ಟೊತ್ತಿಗೆ ದೆಹಲಿಗೆ ನಾವು ಕಳಿಸ್ಕೊಡ್ತೇವೆ. ಸರ್, ಈಗ ಅಸಮಾಧಾನಿತರಿಗೆ ಏನು ಹೇಳ್ತೀರಾ ಸರ್? ಟಿಕೆಟ್ ವಿಚಾರದಲ್ಲಿ ಕೆಲವರು ಅಸಮಾಧಾನಿತರಿಗೆ ಏನು ಹೇಳಬೇಕು, 4 ಗೋಡೆ ಮಧ್ಯೆ ಹೇಳಿದ್ದೇವೆ. ಎಲ್ಲರನ್ನೂ ಕೂಡ ಕೂರಿಸಿ ಮಾತನಾಡಿದ್ದೇವೆ. ಹಳೆದನ್ನೆಲ್ಲ ಮರೆತು ಪಕ್ಷದ ಹಿತದೃಷ್ಟಿಯಿಂದ ನಾವೆಲ್ಲರೂ ಕೂಡ ಒಟ್ಟಾಗಿ ಒಂದಾಗಿ ಕೆಲಸ ಮಾಡಬೇಕು ಅನ್ನೋ ಸಂದೇಶನ ಕೊಟ್ಟಿದ್ದೇವೆ. ಕಳೆದ ಲೋಕಸಭಾ ಚುನಾವಣೆಯಲ್ಲೂ ದಾವಣಗೆರೆಯಲ್ಲೂ ಸಮಸ್ಯೆ ಆಗಿತ್ತು, ಈಗಲೂ ಕೂಡ ಅದೇ ರೀತಿ ಸಮಸ್ಯೆ ಇದೆ. ಅದು ಆಗಬಾರ್ದು ಅನ್ನೋ ದೃಷ್ಟಿಯಿಂದಲೇ ಎಲ್ಲರನ್ನೂ ಎರಡೂ ತಂಡದ ನಮ್ಮ ಮುಖಂಡರನ್ನ ಕೂರಿಸಿ ಚರ್ಚೆ ಮಾಡಿದ್ದೇವೆ. ಎಲ್ಲವೂ ಕೂಡ ಸರಿ ಹೋಗ್ತದೆ ಅನ್ನೋ ವಿಶ್ವಾಸ ಸಂಪೂರ್ಣವಾಗಿದೆ. ಸರ್, ಒರಿಸ್ಸಾದಿಂದ ಶಾಸಕರನ್ನು ಕರೆತಂದಿದ್ದಾರೆ ರಾಜ್ಯಕ್ಕೆ. ರಾಜ್ಯಸಭೆಯಲ್ಲಿ ಅಡ್ಡ ಮತದಾನ ಆಗುತ್ತೆ ಅನ್ನೋ ಕಾರಣಕ್ಕೆ ಅಲ್ಲಿಂದ ಶಾಸಕರನ್ನು ಕರೆತಂದು ಬೆಂಗಳೂರಲ್ಲಿ ಮಾತಾಡಿ ಏನು ಕರ್ಕೊಂಡಿದ್ದಾರೆ.